ಇರಲಿ, ದುಡ್ಡು ಕೊಟ್ಟ ಇವತ್ತೇನಾದರೂ ಪ್ರೆಸಿಡೆಂಟ್ ಆಗಿದ್ದರೆ ಟ್ರಂಪ್ ನಾನಾ ಕಾರಣ ಹೇಳ್ತಾ ಇದ್ದಾರೆ. ಇವತ್ತು ಅದಕ್ಕೆ ಬೇರೆ ಲಾಭ ಅವ್ರು ಕೊಡ್ತಾ ಇದ್ದಾರೆ. ನಾವು ಬೇರೆ ದೊಡ್ಡ ಕಾರ್ಪೊರೇಟ್ ಅವರು ಜಗತ್ತಿನ ಅನೇಕ ದೇಶಗಳು 51-60 ದೇಶ ಒಟ್ಟಲ್ಲೇ ಇವರ ಸೆಟ್ಲೈಟ್, ಅದರಲ್ಲೂ ಸ್ಟಾರ್ ಲಿಂಕ್ ಪಡೆದ ದೇಶಗಳು. ಅಲ್ಲಿ ಸ್ವತಃ ಅವ್ರದ್ದು ಏನೂ ಇಲ್ಲ. ಸ್ಟಾರ್ ಲಿಂಕ್ ಆಫ್ ಆತಂದ್ರೆ ಅವರು ಎಲ್ಲ ಮೀಡಿಯಾ ಆಫ್. ಅಷ್ಟು ದೇಶಗಳು ಪ್ರಭಾವ ಮಾಡಿದಂಥ ವ್ಯಕ್ತಿ. ವಿಶ್ವದ ಅತ್ಯಂತ ಶ್ರೀಮಂತ ದೊಡ್ಡ ಕಾರ್ಪೊರೇಟ್, ಭಾರತದಲ್ಲಿ 2 ಕಾರ್ಪೊರೇಟ್ಗಳು ಹಂಚಿದವ, ತನ್ನ ಕೈಯಲ್ಲಿ ತೆಗೆದುಕೊಂಡವ, ಏರ್ಟೆಲ್ ಮತ್ತು ಜಿಯೋ. ಇವರು ಸುಮ್ಮನೆ ಜಸ್ಟ್ ಇವರು ಅಬ್ಸರ್ವರ್ ಆಗಿದಂಗೆ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾವ ಜಿಯೋ ನಮ್ಮ BSNL ಬಂದ್ ಮಾಡಿತು, ಆ ಜಿಯೋ ಈಗ ನಮ್ಮ ಅಲಾನ್ ಮಸ್ಕರ ಸುತ್ತಮುತ್ತ ತಿರುಗ್ತಾ ಇದೆ. ನಾನು ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ ಅಂಥ ಸ್ಟ್ರಾಂಗ್ ಇದ್ದಾರೆ. ಅನೇಕ ದೇಶಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್. ಇವರು ಬಿಸ್ನೆಸ್ ಮ್ಯಾನರೇ. ನಮ್ಮ ಟ್ರಂಪ್ ಅದಕ್ಕೆ ವ್ಯಾಪಾರ ವಾರ್, ಯುದ್ಧದ ವಾರ್, ವ್ಯಾಪಾರವನ್ನು ಯುದ್ಧವನ್ನಾಗಿ ಬಳಸಿಕೊಂಡ, ಅಸ್ತ್ರವನ್ನಾಗಿ ಬೆಳೆಸಿಕೊಂಡ, ಶಸ್ತ್ರಾಸ್ತ್ರವನ್ನಾಗಿ ಬೆಳೆಸಿಕೊಂಡ, ಅಣ್ವಸ್ತ್ರವನ್ನಾಗಿ ಬೆಳೆಸಿಕೊಂಡ, ಜಗತ್ತನ್ನು ಗೆಲ್ಲಬೇಕು ಅನ್ನೋಂಥ ಒಂದು ಹಠಕ್ಕೆ ಬಿದ್ದಂಥವು ಎಲ್ಲ ದೇಶಗಳು ಟ್ಯಾಕ್ಸ್ ಹಾಕ್ತೀನಪ್ಪ ನಾನು ಅಂಥೇಳಿ ನಾವು ಟ್ಯಾರಿಫ್ ವಾರ್ ಚೈನಾ ಜೊತೆಗೆ ಇಂಡಿಯಾ ಜೊತೆ ಮುಗಿದೋಗ್ಬಿಡುತ್ತೆ. ಪಾಪ ಇಂಡಿಯಾ ಈಗಾಗಲೇ ಸುನ್ನಾಗಿಬಿಟ್ಟದ. ಯಾಕೆ ಟ್ರಂಪ್ ಇದ್ದಂಥವರು ನಿಲ್ಲಿಸ್ರಿ ಅಂತ ಹೇಳಿದರು, ಸೀಸ್ ಫೈರ್ ಮಾಡಂತ ಹೇಳಿದ್ರು, ನೀವು ಯಾಕೆ ಹೋಗಂದ್ರಿ ಅನ್ನುವಂಥ